ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಶ್ರಯ ಯೋಜನೆ ಬಡವರ ಪಾಲಿಗೆ ಮರೀಚಿಕೆಯಾಗಿದೆ. ರಾಜ್ಯ ಸರ್ಕಾರ ಬಡವರಿಗೆ ಮನೆ ಕಟ್ಟಿಕೊಡ್ಬೇಕು ಅನ್ನೋಂಥ ಘೋಷಣೆಗಳು ಮಾಡಿ ಲಕ್ಷ ಲಕ್ಷ ಮನೆಗಳು ಕಟ್ತೇವೆ, ಉಚಿತವಾಗಿ ಕೊಡ್ತೇವೆ, ಅವ್ರಿಗೆ ಸಬ್ಸಿಡಿ ಜಾಸ್ತಿ ಕೊಡ್ತೇವೆ, ಈ ರೀತಿ ಬರೀ ಘೋಷಣೆಗಳು ಮಾತ್ರ ಮಾಡ್ತಾ ಇದೆ. ನಾನು ಮೊನ್ನೆ ಶಿವಮೊಗ್ಗ ನಗರಕ್ಕೆ ಮಾನ್ಯ ಜಮೀರ್ ಅಹಮದ್ ಅವರು ಬಂದಿದ್ದರು. ಬಂದು ಏನು ಬಡವರಿಗೆ ಕೊಟ್ಟರು ಅಂತ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಒಟ್ಟು 652 ಮನೆ ರೆಡಿ ಆಗಾಗಲೇ 6 ತಿಂಗಳಾಯಿತು. ಇವತ್ತು ಕೊಡ್ತೀವಿ ಅಂತಂದರು. ಕೊನೆಗೆ ಮೂಲಭೂತ ಸೌಕರ್ಯಗಳಿಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದಾದ ನಂತರ ಕೊಡ್ತೀವಿ ಅಂದರು. ಅದಕ್ಕೆ ಬೇಕಾದಂಥ 12 ಕೋಟಿ ರೂಪಾಯಿನ ನಾನು ತಕ್ಷಣ ಬಿಡುಗಡೆ ಮಾಡಿಸ್ತೀನಿ ಅಂತ ಮಾನ್ಯ ಮಧು ಬಂಗಾರಪ್ಪನವರು ಕೂಡ ಹೇಳಿದರು. ಮಾನ್ಯ ಜಮೀರ್ ಅಹಮದ್ ಅವರು ಬಂದವರು ಬರಿಗೈಯಲ್ಲಿ ಬಂದರು, ₹1 ಕೂಡ ಬಿಡುಗಡೆ ಮಾಡಲಿಲ್ಲ. ಇದ್ದಂಥ ಮನೆಗಳನ್ನು ಶಾಸಕರೇ ಕೊಡ್ತೀವಿ ಅಂತ ಬಂದಿದ್ದರು ಮುಂದೆ, ಅವ್ರಿಗೂ ತಪ್ಪಿಸಿ ನಾವು ಕೊಟ್ವಿ ಅಂತ ಒಂದು ಕ್ರೆಡಿಟ್ ತಗೊಂಡು ಹೋದಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದೇ ಪರಿಸ್ಥಿತಿ ಇದ್ದಿದ್ದರೆ 3 ತಿಂಗಳ ಕೆಳಗಡೆನೆ ಆ ಬಡವರಿಗೆ ಮನೆ ಸಿಗೋದು. ಯಾಕೆ ನಿಲ್ಲಿಸಿದ್ರಿ ಅವ್ರಿಗೆ ಮನೆ ಕೊಡೋದನ್ನು? ಹೋಗ್ಲಿ ಪರ್ಮನೆಂಟಾಗಿ ಪವರ್ ಕೊಟ್ರಾ 12 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದನ್ನು ಕಾರ್ಪೊರೇಷನಿಂದ ಆಶ್ರಯ ಸಮಿತಿಯಿಂದ ರೆಸಲ್ಯೂಷನ್ ಆಗಿ ಹೋಗಿ ಬಹಳ ತಿಂಗಳುಗಟ್ಟಲೆ ಆಯಿತು. ಈಗಲೂ ಮೊನ್ನೆ ಬಂದವರು ಕೂಡ ನಾನು ಹೋಗ್ತಿದ್ದಂಗೆ ಕ್ಯಾಬಿನೆಟಲ್ಲಿ ಇಟ್ಟು 12 ಕೋಟಿ ಬಿಡುಗಡೆ ಮಾಡ್ತೀನಿ ಅನ್ನೋಂಥ ಮತ್ತೊಂದು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ಪವರ್ಗೆ ಸೂಪರ್ವೈಸರಿ ಚಾರ್ಜ್ ಏನಿದೆ 1,10,00,000 ರೂಪಾಯಿ ಇದು ಕಾರ್ಪೊರೇಷನಿಂದ ಕಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಇದರಲ್ಲಿ ₹1 ಇಲ್ಲ. ಆ ದುಡ್ಡಿನಲ್ಲಿ ಟೆಂಪ್ರವರಿ ಪವರ್ ತಗೊಂಡಿದ್ದಾರೆ. ಟೆಂಪ್ರವರಿ ಪವರ್ ತಗೊಂಡು ಈ ಒಂದು 652 ಮನೆ ಕೊಟ್ಟಿದ್ದಾರೆ. ಮುಂಚೆ 620 ಮನೆ, ಈಗ 652 ಮನೆ, 1272 ಮನೆ ಮಾತ್ರ 3000 ಮನೆಗಳಲ್ಲಿ ಆಗಿರೋದು. ಇವರೇನು ಹೇಳಿದ್ರು ಮೂಲಭೂತ ಸೌಕರ್ಯಗಳು ಕೊಡ್ತೀನಿ ಅಂತ, ಮೂಲಭೂತ ಸೌಕರ್ಯಗಳು ಇಲ್ಲದೇ ಕೊಟ್ಟಿರೋದು 652 ಮನೆ. ಇನ್ನು ಬಾಕಿ 1728 ಮನೆ ಯಾವಾಗ ಕೊಡ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ. ಕಾಂಟ್ರಾಕ್ಟ್ರು ಅಳ್ತಾ ಇದ್ದಾನೆ, ಅವನಿಗೆ 24 ಕೋಟಿ ರೂಪಾಯಿ ಈಗ ಮಾಡಿರೋ ಕೆಲಸಕ್ಕೆ ಬಾಕಿ ಇದೆ. ಮಾಡಿರೋ ಕೆಲಸಕ್ಕೆ ಬಾಕಿ 24 ಕೋಟಿ ರೂಪಾಯಿ. ಇನ್ನೆಂಗೆ ಮಾಡ್ತಾನೆ ಅವನು? ನಾನು ಶಾಸಕನಾದಂಥ ಸಂದರ್ಭದಲ್ಲಿ, ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ರೋ ಮಾಡ್ದಂಗೆ ನಾವು ಪೇಮೆಂಟ್ ಮಾಡ್ತಾ ಬಂದ್ವಿ. ಯಾಕೆ? ರಾಜ್ಯ ಸರ್ಕಾರದ ದುಡ್ಡಿದೆ, ಅದರಲ್ಲಿ ಕೇಂದ್ರ ಸರ್ಕಾರದ ದುಡ್ಡಿದೆ, ಬೆನಿಫಿಷರೀಸು ಯಾರು ವಸತಿ ಬಡವರಿದ್ದಾರೆ ಅವ್ರ ದುಡ್ಡಿದೆ. 80,000 ರೂಪಾಯಿ ಜನರಲಾಗಿ, 50,000 ರೂಪಾಯಿ SC ST ಇತ್ತು, ಜೊತೆ ಬ್ಯಾಂಕ್ ಲೋನ್ ಇತ್ತು. ಇಷ್ಟು ದುಡ್ಡನ್ನು ಕಟ್ಕೊತ ಬಂದಿದ್ದೀವಿ. ಈ ಕೇಂದ್ರ ಸರ್ಕಾರದ ದುಡ್ಡು ಪೂರ್ಣ ಬಳಸ್ಕೊಂಡಿದ್ದಾರೆ. ಆ ಬಡವ್ರ ದುಡ್ಡೇನು 80,000 ರೂಪಾಯಿ ಅಥವಾ 50,000 ರೂಪಾಯಿ ಕೊಡಬೇಕು, ಅದು ಬಳಸ್ಕೊಂಡಾಗಿದೆ. ರಾಜ್ಯ ಸರ್ಕಾರದ ಹಣ 24 ಕೋಟಿ ರೂಪಾಯಿ ಬಾಕಿ ಇದೆ, ಇವತ್ತು ಬಾಕಿ ಇದೆ. ಇನ್ನು ಹೆಂಗೆ ಕೆಲಸ ಮಾಡ್ತಾನೆ ಕಾಂಟ್ರಾಕ್ಟ್ರು? ಉಳಿದಂಥ ಮನೆ ಯಾವತ್ತು ಕೊಡ್ತೀರಿ? ಇದು ನಾನು ಹೇಳ್ತಾ ಇರೋದು ಗೋವಿಂದಾಪುರದ್ದು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಗೋವಿಂದಾಪುರದ್ದು ಇದ್ರ ಪರಿಸ್ಥಿತಿ. ಈ 12 ಕೋಟಿ ರೂಪಾಯಿ ಇವರು ಬಿಡುಗಡೆ ಮಾಡಿದ ಮೇಲೆ ಪರ್ಮನೆಂಟ್ ಪವರ್ ಬರುತ್ತೆ. ಅಲ್ಲಿ ತನಕ ಟೆಂಪ್ರವರಿ ಪವರ್ ಇರೋದ್ರಿಂದ 1ಕ್ಕೆ 4 ಪಟ್ಟು ಕಾರ್ಪೊರೇಷನ್ಗೆ ಇದರ ದುಡ್ಡು ಜಾಸ್ತಿ ಬೀಳುತ್ತೆ, ಚಾರ್ಜ್ ಪವರ್ದು.
ಟೆಂಪ್ರವರಿ ಕಾಸ್ಟು ಕಡಿಮೆ, ಐ ಮೀನ್ ಪರ್ಮನೆಂಟದ್ದು ಏನಿದೆ ಅದು ಕಡಿಮೆ ಆಗುತ್ತೆ ಚಾರ್ಜು, ಟೆಂಪ್ರವರಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಇದನ್ನು ತಕ್ಷಣ ರಾಜ್ಯ ಸರ್ಕಾರ 12 ಕೋಟಿ ರೂಪಾಯಿ ಮೊದಲನೇದು ಬಿಡುಗಡೆ ಮಾಡಿ ಉಳಿದಂಥ ಮನೆಗಳು ಅದನ್ನು ಪೂರ್ಣ ಮಾಡೋದಕ್ಕೋಸ್ಕರ 24 ಕೋಟಿ ರೂಪಾಯಿ ಏನು ಬಾಕಿ ಇದೆ ಕಾಂಟ್ರಾಕ್ಟ್ರಿಗೆ ಅದನ್ನು ಕೊಟ್ಟು ಮುಂದುವರಿಬೇಕು. ಇವರು ಆಶ್ರಯ ಬಗ್ಗೆ ಬಡವರ ಬಗ್ಗೆ ಆಸಕ್ತಿ ಇದ್ದರೆ, ವಸತಿ ಸಚಿವರು ಬಂದರು, ಅವರು MLA ಅವ್ರಿಗೆ ಹೊಗಳ್ಬಿಟ್ರು, ಚನ್ನಿ ಸಾಬ್ ಅಂತ. ಅವರು ನಕ್ಕರು. ಇವರು ಭಾಳ ಒಳ್ಳೆ ಕೆಲಸ. ಈಗ 652 ಮನೆ ರೆಡಿ ಇದೆಯಲ್ಲ, ಅದು ಕೊಟ್ಟರೆ ಸಾಕಾಗೋಗಿತ್ತು ಪಾಪ ನಮ್ಮ MLAಗೆ. ಇದು ಪರಿಸ್ಥಿತಿ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಬಹಳ ಶ್ರಮ ಹಾಕಿ ಲ್ಯಾಂಡ್ ತೊಗೊಂಡು, ಬಹಳ ಶ್ರಮ ಹಾಕಿ ಆ 3000 ಮನೆಗಳು ಸ್ಯಾಂಕ್ಷನ್ ಮಾಡಿಸಿ, ಭಾಳ ಶ್ರಮ ಹಾಕಿ ಪಟ್ಟಿ ಮಾಡಿ ಆ ಬಡವರ ದುಡ್ಡನ್ನು ಕಟ್ಟಿಸ್ಕೊಂಡು ಕಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಅದೇ ಇದಕ್ಕೆ ನೀರು ಬೇಕು ಅಂತ ಹೇಳ್ಕೊಂಡು ನಾನು ನೀರಾವರಿ ಸಚಿವನಾಗಿರೋಂಥ ಸಂದರ್ಭದಲ್ಲಿ ರೂರಲ್ ವಾಟರ್ ಸಪ್ಲೈಸಿಂದ ಇದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಕೆಲಸ ನಡೀತಾ ಇದೆ. 5 ಕಿಲೋಮೀಟರ್ ಆಗಿದೆ. ಇನ್ನೆಷ್ಟು ಅಡ್ದಿರ ಹಣ ಬಿಡುಗಡೆ ಮಾಡಿರೋ ಗೊತ್ತಿಲ್ಲ ಪೂರ್ಣ ಮಾಡೋದಕ್ಕೆ. ಜೊತೆಗೆ ಅಲ್ಲಿ ಕಾಂಕ್ರೀಟ್ ರೋಡ್ ನಾನೇ ಮಾಡಿಸಿದೆ ರೂರಲ್ ಡೆವಲಪ್ಮೆಂಟಿಂದ. ಈ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಅದಕ್ಕೆ ಬಿಡುಗಡೆ ಆಗಿಲ್ಲ. ತುಂಬ ನೊಂದು ಹೇಳ್ತಾ ಇದ್ದೀನಿ ಮಾತನ್ನು. ನಾನು ಬೆಂಗಳೂರಿನಲ್ಲಿ 3 ಸಾರಿ ಭೇಟಿ ಮಾಡಿದ್ದೆ ಜಮೀರ್ ಅಹಮದ್ ಅವ್ರನ್ನ. ಇಲ್ಲಣ್ಣ ಬರ್ತೀನಿ ಶಿವಮೊಗ್ಗ ಬರೋಕ್ಕೆ ಅವ್ರ ಮುಖ ಇರಲಿಲ್ಲ. ಈಗ ಬಂದವರು ಈ 652 ಮನೆ ಕೊಟ್ಟಿದ್ದೇ ನಮ್ಮ MLA ಸಮಾಧಾನ ಆಗುತ್ತೆ. ಇವರು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೊಗಳ್ತಾರೆ, ಇವ್ರಿಗೆ ಹೊಗಳ್ತಾರೆ, ಮುಗೀತು. ಈ ಬಡವರು ಪವರ್ ಕೊಡೋದು ಯಾರು? ಉಳಿದಿದ್ದ ಮನೆ ಕಟ್ಕೊಡೋದು ಯಾವಾಗ? ಆ 80,000 ರೂಪಾಯಿ ಕಟ್ಟಿರೋ ಬಡವರು, 50,000 ಕಟ್ಟಿರೋಂಥ SC STಗಳು ಅವ್ರ ಮನೆ ಯಾವತ್ತು ಕೊಡ್ತೀರಿ? ಸುಮ್ಮನೆ ಬಂದು ಒಂದು ಇರೋ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟೋಗೋದಕ್ಕೋಸ್ಕರ ಜಮೀರ್ ಅಹಮದ್ದೇ ಬೇಕಾ? ಯಾರೋ ಗುಮಾಸ್ತ ಕೊಟ್ಟಿದ್ರೆ ಕೆಲಸ ಮಾಡೋನು. ಜಮೀರ್ ಅಹಮದ್ ಬಂದು ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಅವರೇ ಬರ್ತಾರೆ, 12 ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳೆಲ್ಲ ಕೊಟ್ಬಿಡ್ತಾರೆ. ಯಾಕೆ ಈ ರೀತಿ ಕೆಟ್ಟ ರಾಜಕಾರಣ ಬಡವ್ರ ಬಗ್ಗೆ ಮಾಡಬೇಕು? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಈ ಜಮೀರ್ ಅಹಮದ್ರಿಗೆ ಅವ್ರ ಕೈಲಿ ಆಗಲ್ಲ. ಮಧು ಬಂಗಾರಪ್ಪನವ್ರು ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮಾತಿಗೆ ಬೆಲೆ ಇಲ್ಲ. ದಯವಿಟ್ಟು ಉಳಿದಂಥ 24 ಕೋಟಿ ರೂಪಾಯಿ ಸದ್ಯಕ್ಕೆ ಏನು ಬಾಕಿ ಇದೆ ಅದನ್ನು ಕಾಂಟ್ರಾಕ್ಟರ್ ಕೊಡಿ. 12 ಕೋಟಿ ರೂಪಾಯಿ ಪವರ್ಗೆ ಏನು ಕೊಡಬೇಕು ಅದನ್ನು ಕೊಡಿ. ಅರ್ಬನ್ ವಾಟರ್ ಸಪ್ಲೈಸನ್ನು ಉಳಿದಂಥ ಅಮೌಂಟನ್ನು ಬಿಡುಗಡೆ ಮಾಡಿ. ಅವಾಗ ಕುಡಿಯೋ ನೀರು ಆಗುತ್ತೆ, ಪವರು ಆಗುತ್ತೆ, ಆ ಉಳಿದಂಥ ಮುಂದಿನ ಮನೆಗಳು ಆಗುತ್ತೆ. ಆ ಉಳಿದಂಥ ಆ ಮನೆಗಳೇನಿದೆ ಆ ಪೂರ್ಣ ಮಾಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಒಂದು ಕಡೆ ಮಾಡ್ತೀನಿ. ಇನ್ನೊಂದು, ಗೋಪಿಶೆಟ್ಟಿಕೊಪ್ಪ 1836 ಮನೆಗಳು ನಾನಿದ್ದಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆದು ಕೆಲಸ ಶುರು ಮಾಡೋಂಥ ಸಂದರ್ಭ. ಅವನು ಯಾರೋ ಕಾಂಟ್ರಾಕ್ಟರ್ ಕೆಲಸನೂ ಶುರು ಮಾಡಿದ. 500 ಮನೆಗಳಿಗೆ ಪೂರ್ಣ ಹಣ ಕಟ್ಟಿದ್ದಾರೆ. ಅಂದರೆ 80,000 ಕೆಲವರು, 50,000 ರೂಪಾಯಿ ಕೆಲವರು ಕಟ್ಟಾಗಿದೆ. ಅದರಲ್ಲಿ ಸುಮಾರು ಒಂದು 3 ಕೋಟಿ ರೂಪಾಯಿನಷ್ಟು ಮಾತ್ರ ಕೆಲಸ ಮಾಡಿದ್ರು. 1.5 ವರ್ಷದಿಂದ ಕೆಲಸ ಪೂರ ನಿಂತೋಗಿದೆ. ಗೋವಿಂದಾಪುರದಲ್ಲಿ ಗೋಪಿಶೆಟ್ಟಿಕೊಪ್ಪದಲ್ಲಿ ಏನು ಕೆಲಸ ನಡೀತಾ ಇಲ್ಲ. ಯಾರು ಕಾಂಟ್ರಾಕ್ಟರ್ ತೊಗೊಂಡಿದ್ನೋ ಅವನ ಮೆಷಿನರೀಸ್ ಏನಿದೆ ಎಲ್ಲದೂ ಹೊತ್ಕೊಂಡು ವಾಪಸ್ ಹೋಗಿದ್ದಾನೆ. ಅಂದರೆ ಆ 1836 ಮನೆಗಳು ನಮಗೆ ಸಿಗತ್ತೆ ಅಂತ ಬಡವ್ರದ್ದು ಅವ್ರ ಕಥೆ ಏನು? ಸಾಕಷ್ಟು ಹೋರಾಟಗಳು ನಾವು ಮಾಡಿದ್ವಿ. ಬರುತ್ತೆ ಅಂತ ಮುಗಿ ತುಪ್ಪನೂ ಹಚ್ಚಿದ್ರು. ಆ ಬಡವ್ರಿಗೆ ಮನೆ ಇಲ್ಲ. ನಿಮಗೆ ಯೋಗ್ಯತೆ ಇದ್ದರೆ ಮನೆಗಳು ಕಟ್ಟಿ. ನಾವು ಅಯೋಗ್ಯರಿದ್ದೀವಿ, ಬಡವ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ಬಡವ್ರ ದುಡ್ಡಾರು ವಾಪಸ್ ಕೊಡಿ. 1836 ಜನ, ಅದರಲ್ಲಿ 500 ಜನ ದುಡ್ಡು ಕಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನು ಉಳಿದವರು 5,000 8,000 ಕಟ್ಟಿದ್ದಾರೆ. ಅವ್ರದ್ದು ಏನೂ ಇಲ್ಲ. ಅದು ಈಗ ಕಾರ್ಪೊರೇಷನ್ ಕಂಟ್ರೋಲ್ಗೂ ಬರೋಲ್ಲ. ಈಗ ಆಶ್ರಯ ಸಮಿತಿ ಅಂತ ಅಂದ ತಕ್ಷಣ ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಹೋಗಿದೆ. ಅದು ಈ ಗೋಪಿಶೆಟ್ಟಿ ಕೊಪ್ಪದ್ದು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರಿಗೆ ಕೇಳಬೇಕು?
ನಿಜಕ್ಕೂ ಕೂಡ ಬಡವರನ್ನ ಇಷ್ಟು ದುಸ್ಥಿತಿಗೆ ರಾಜ್ಯ ಸರ್ಕಾರ ತರಬಾರ್ದು, ಮತ್ತು ಅವ್ರ ಬಗ್ಗೆ ಇಷ್ಟು ತಾತ್ಸಾರನೂ ಕೂಡ ರಾಜ್ಯ ಸರ್ಕಾರ ಮಾಡ್ಬೋದು. ನಾನೇ ಬಂದೆ, ನಾನು ಮನೆ ಕೊಟ್ಬಿಟ್ಟೆ, ಇಷ್ಟಕ್ಕೋಸ್ಕರ ಬಂದ್ರ ಜಮೀರ್ ಅಹ್ಮದ್ ಅವರೇ? ಗುಮಾಸ್ತರ ಕೆಲಸ ಮಾಡೋ ನೀವೇ ಬೇಕಾ? ಹಕ್ಕುಪತ್ರ ಕೊಟ್ಟು ಫೋಟೋ ತಕ್ಕೊಂಡು ಪೇಪರ್ನಲ್ಲಿ ಟಿ ವಿನಲ್ಲಿ ಭಾಳ ಕೆಲಸ ನಾವು ಮಾಡಿದ್ವಿ ಅಂತ ತೋರಿಸ್ಕೊಡೋಕ್ಕೋಸ್ಕರ ನೀವು ಬಂದ್ರಾ? ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತಾನೆ, ನೀವೇ ಒಂದ್ಸರಿ ದಯವಿಟ್ಟು ಶಿವಮೊಗ್ಗಕ್ಕೆ ಬನ್ನಿ. ಜಮೀರ್ ಅಹ್ಮದ್ ಕೈಲಿ ಆಗಲ್ಲ, ಮಧು ಬಂಗಾರಪ್ಪನವ್ರು ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಮನೆಗಳು ಉಳಿದಿರೋದು, ಈ 3000 ಮನೇಲಿ ಉಳಿದಿರೋಂಥ ಮನೆಗಳು 1836 ಹೊಸದಾಗಿ ಕಟ್ಟಬೇಕಾದ ಮನೆಗಳು. ಯಾವ ಕಾಲಕ್ಕೆ ಕಟ್ತೀರಿ ಇನ್ನು ನೀವು? ದಯವಿಟ್ಟು ಬಡವ್ರ ಬಗ್ಗೆ ಅನ್ಯಾಯ ಮಾಡಬೇಡಿ, ಬಡವರಿಗೆ ಮೋಸ ಮಾಡಬೇಡಿ. ಇಲ್ಲಿ ತನಕ ಮಾಡಿರೋಂಥ ದ್ರೋಹ ಸಾಕು. ಈ ಮೊದಲೇ 3000ದಲ್ಲಿ ಏನು 1272 ಮನೆ ಮಾತ್ರ ಮನೆಗಳು ಕೊಟ್ಟಿದ್ದೀರಿ. ಉಳಿದಂಥ 1728 ಮನೆಗಳನ್ನು ತಕ್ಷಣ ಕಟ್ಟೋ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಬೇಕು. ಮತ್ತು 1836 ಗೋಪಿಶೆಟ್ಟಿ ಕೊಪ್ಪದಲ್ಲಿ ಏನು ಆಗಿದೆ ಅದನ್ನು ಮಾಡಬೇಕು ಅನ್ನೋಂಥ ಒತ್ತಾಯನ ಮಾಡ್ತೀನಿ. ಈಗಂದು ಹೋರಾಟ ಮಾಡ್ತೀವಿ ಅಂತಂದರೆ ಮಾಡ್ಕೊಳ್ಳಿ, ನೀವು ಬಡವ್ರು ಕಟ್ಕೊಂಡು ಹೋರಾಟ ಮಾಡಿದ್ರೆ ನಮಗೇನು ಸಂಬಂಧ? ಒಂದು ಸರಿ ಕೂಗ್ತೀರಿ, ಸುಮ್ಮನೆ ಆಗ್ತೀರಿ. ಈ ಒಂದು ನೆಗ್ಲೆಕ್ಟು, ತಾತ್ಸಾರದ ಮನೋಭಾವನೆ ರಾಜ್ಯ ಸರ್ಕಾರದಲ್ಲಿ ಇದೆ. ದಿನಾ ಸ್ಟೇಟ್ಮೆಂಟ್, ಎಲ್ಲ ಬಡವ್ರ ಮನೆ ಕೊಡ್ತೀವಿ, ಲಕ್ಷ ಮನೆ ಕೊಡ್ತೀವಿ. ಇನ್ನೊಂದು ಕಡೆ ಹೇಳಿದರು ಮಾನ್ಯ ಜಮೀರ್ ಅಹ್ಮದ್ ಅವರು, ಬ್ಯಾಂಕಿನಿಂದ ಲೋನು 4,27,000 ಆಗುತ್ತೆ. ಇನ್ಮೇಲೆ ಆ ಬಡವರ ಹತ್ರ 4,20,000 ರೂಪಾಯಿ ಲೋನ್ ನಾವು ತೊಗೊಳಲ್ಲ, ರಾಜ್ಯ ಸರ್ಕಾರವೇ ಪೂರ್ಣ ಕೊಟ್ಬಿಡುತ್ತೆ ಹಣ. ಯಾಕೆ ಹಿಂಗೆ ಮೋಸ ಮಾಡ್ತೀರಿ? ಆ 4,27,000 ರೂಪಾಯಿ ಬ್ಯಾಂಕಲ್ಲಿ ಲೋನ್ ತೊಗೊಂಡದ್ದು ಬೇಡ ಅಂತ ಅಂದ್ಕೊಂಡು ಆ ಬ್ಯಾಂಕ್ನಲ್ಲಿ ಲೋನು ತೊಗೋತಿಲ್ಲ, ಇವರು ದುಡ್ಡು ಕೊಡ್ತಾ ಇಲ್ಲ, ಹೆಂಗೆ ಮನೆ ಆಗುತ್ತೆ? ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಇದರಲ್ಲಿ ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಬಡವರಿಗೆ ಮನೆ ಕೊಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಏನು ಗಮನ ಕೊಡಬೇಕು. ಮತ್ತು ಜಮೀರ್ ಅಹ್ಮದ್ ಅವರು ಸುಮ್ಮನೆ ಬಂದೋಗಿದ್ದು, ನೀವು ಹೋಗಿದ್ದು ಬಂದಿದ್ದು ಪೆಟ್ರೋಲ್ ದುಡ್ಡು, ನಿಮ್ಮ ಡಿ ಎ ದುಡ್ಡು ವ್ಯರ್ಥ ಆಯ್ತು ವಿನಃ ಆ ಬಡವರು ಒಂದು ಪೈಸಾನು ಕೂಡ ಲಾಭ ಆಗಲಿಲ್ಲ ನಿಮ್ಮಿಂದ. ಈ ದಿಕ್ಕಿನ ದಯವಿಟ್ಟು ಗಮನ ಕೊಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ. ಹೂನಪ್ಪ, ನಾನು ಕಾರಣ ಹೌದು. ಪವರ್ ಇಲ್ಲದೆ ಇರೋದಕ್ಕೆ ಕಾರಣ ಯಾರು? ನಾನು ಅದನ್ನೇ ಇಳಿದ ಮೇಲೆ ಪವರ್ ಕೊಡಬೇಕಾದವ್ರು ಯಾರು? ನಾನಿದ್ದಂಥ ಸಂದರ್ಭ ಅದನ್ನೇ ಹೇಳಿದೆ, ಮನೆ ಕೊಟ್ಟೆ, ಕಟ್ಸೋಕ್ಕೆಲ್ಲ ಪ್ರಯತ್ನ ಮಾಡಿದೆ. ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರ ಕಾಂಟ್ರಾಕ್ಟ್ರು ₹1 ಬಾಕಿ ಉಳಿಸ್ಕೊಳ್ಲಿಲ್ಲ. ಮೂಲಭೂತ ಸೌಕರ್ಯಗಳು ಬರೋ ತಡ ಆಗುತ್ತೆ. RWS ಕರ್ನಾಟಕ ರೂರಲ್ ಡೆವಲಪ್ ವಾಟರ್ ಸಪ್ಲೈಸಿಂದ ತುಂಗಾ ನದಿಯಿಂದ ನೀರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀನಿ, 5 ಕಿಲೋಮೀಟರ್ ಆಗಿದೆ. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಅವ್ರಿಗೊಂದು 5 ಬೋರ್ವೆಲ್ಲಲ್ಲೂ ನೀರು ಮಾಡಿಸ್ಕೊಟ್ಟಿದ್ದೀನಿ. ನಾನು ಹೊಗಳಲೇಬೇಕು, ಯಾರಿಚ್ಚೆ ಹೊಗಳ್ತಾರೆ. ಆದರೆ ನಾನು ಯಾಕೆ ಬೈತಾ ಇದ್ದೀನಿ ಅಂದರೆ, ಬೈಗಳಲ್ಲ ಇದು. ನಾನು ಯಾಕೆ ಟೀಕೆ ಮಾಡ್ತಿದ್ದೀನಿ ಅಂತಂದರೆ, ನಾನೇನು ಮಾಡಿದ್ನೋ ಅದನ್ನು ಹೊಗಳೋಗೋಕ್ಕೋಸ್ಕರ ಬಂದ್ರೆ ನೀವು ಇಲ್ಲಿಗೆ. ನೀವೇನು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ರಿ? ಯಾವ ಬಿಡುಗಡೆ ಮಾಡ್ತೀರಿ? ಗೋವಿಂದಪುರದ ಮನೆಗಳು ಯಾವತ್ತು ಮುಗಿಸ್ತೀರಿ? ಆ ಕಾಂಟ್ರಾಕ್ಟ್ರಿ ದುಡ್ಡು ಕೊಟ್ಟು ಯಾವ ಕೆಲಸ ಶುರು ಮಾಡಿಸ್ತೀರಿ? ಗೋಪಿಶೆಟ್ಟಿ ಕೊಪ್ಪದಂತೂ ಒಂದು ಹೆಜ್ಜೆ ಇಲ್ಲ, ಓಡೋಗ್ಬಿಟ್ಟೇನೋ ಅವ್ನು ಕಾಂಟ್ರಾಕ್ಟ್ರು. ಅವ್ನು ಯಾರು ಕರ್ಕೊಂಬರ್ತೀರಿ? ರೀಟೆಂಡರ್ ಮಾಡ್ತಿರೋ ಬಿಡ್ತಿರೋ? ನಾನು ಅದಕ್ಕೋಸ್ಕರ ಹೇಳಿದೆ, ಬಡವರ ಮನೆಗಳ ಬಗ್ಗೆ, ಬಡವರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದರೆ ಗೋವಿಂದಪುರ ಇರ್ಬೋದು, ಗೋಪಿಶೆಟ್ಟಿ ಕೊಪ್ಪ ಇರ್ಬೋದು, ಎರಡರ ಬಗ್ಗೆಯೂ ಕೂಡ ತಕ್ಷಣ ಮುಖ್ಯಮಂತ್ರಿಗಳೇ ಗಮನಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮಧು ಬಂಗಾರಪ್ಪನವರು ಈ ಬಗ್ಗೆ ಗಮನ ಕೊಡಲಿ ಅಂತೇಳಿ ನಾನು ಅವರಿಗೆ ಮನವಿ ಮಾಡ್ತೀನಿ. ಶಾಸಕರು ಅಲ್ಲ, ಗಟ್ಟಿ ಧ್ವನಿಯಲ್ಲೇ ಮಾತಾಡಿದ್ದಾರೆ. ಅವ್ರು ಓಡೋಗಿ ಏನು ಎಲ್ಲಿಗೆ ತನಕ ತಂದರು ಅಂದರೆ, ಪಾಪ 652 ಮನೆನಾರು ಹಂಚಿಕೆ ಮಾಡಬೇಕು ಅಂತ ಅವ್ರ ಆಸೆ ಇತ್ತು. ರೆಡಿಯಾಗಿದ್ದು 12 ಕೋಟಿ ರೂಪಾಯಿ 2 ತಿಂಗಳಿಗೆ ಕೊಡ್ತೀವಿ, 3 ತಿಂಗಳಿಗೆ ತಂದುಬಿಡ್ತೀವಿ, ಪವರ್ ಕೊಟ್ಬಿಡ್ತೀವಿ, ಮೂಲಭೂತ ಸೌಕರ್ಯ ಇಲ್ಲದೇ ನಾವು ಕೊಡೋಕ್ಕಾಗಲ್ಲ ಅಂಥೇಳಿ ಶಾಸಕರು ಮಾಡೋಂಥ ಕೆಲಸಕ್ಕೂ ಕೂಡ ಅಡ್ಡ ಬಂದರು ಕಾಂಗ್ರೆಸ್ನವರು. ಆ ಮನೆ ಹಂಗೆ ಕೊಡಬೇಕು ಅಂತಲೂ ಹೊರಟಿದ್ದರು ಅವರು. ಇದೇನು 1 ಕೋಟಿ 10 ಲಕ್ಷ ರೂಪಾಯಿ ಇವರೇನು ಕಾರ್ಪೊರೇಷನ್ದ ಕಟ್ಟಿಸಿದ್ದಾರೆ ಟೆಂಪ್ರವರಿ ಪವರಿಗೆ, ಅದರಲ್ಲೇ ಪವರ್ ಕೊಡೋಣ, ಅದ್ರ ಮುಖಾಂತರ ನಾವು ಗಮನ ಹರಿಸಿ ರಾಜ್ಯ ಸರ್ಕಾರ 12 ಕೋಟಿ ಆಮೇಲೆ ಬಿಡುಗಡೆ ಮಾಡ್ಬೋದು ಅನ್ನೋಂಥ ಆಸೆ ಇರ್ಬೋದು ಶಾಸಕರಿಗೆ. ಆ ದಿಕ್ಕಿನಲ್ಲಿ ಅವ್ರು ಪ್ರಯತ್ನ ಮಾಡಿದ್ರು. ಎಷ್ಟನೇ ಸರಿ ಭರವಸೆ ಇದು ಅಂತ ಸ್ವಲ್ಪ ಹೇಳಿ, ಆ ನಂಬರೇ ಹೇಳಿ. ಅಲ್ಲಿ 10ನೇದೋ 12ನೇದೋ 13ನೇದೋ 12 ಕೋಟಿ ಕ್ಯಾಬಿನೆಟ್ ತರಬೇಕು ಅಂತ ಯಾರು ಮೂರ್ಖರಿಗೆ ಹೇಳಬೇಕು ಅವ್ರು ಅಷ್ಟೇ.
12 ಕೋಟಿ ರೂಪಾಯಿ ಕ್ಯಾಬಿನೆಟ್ ತರಬೇಕು ಅಂತ ಹೇಳಿದ್ದಾರೆ ಅವರಿಗೆ. ಸ್ಯಾಂಕ್ಷನ್ ಆಗಿರೋ ಪ್ರಾಜೆಕ್ಟ್ ಇದು. ಕೇಂದ್ರ ಸರ್ಕಾರದ ದುಡ್ಡು ಬಂದಾಗಿದೆ, ರಾಜ್ಯ ಸರ್ಕಾರದ ದುಡ್ಡು ಬಿಡುಗಡೆ ಆಗಿದೆ, ಬ್ಯಾಂಕ್ ಲೋನ್ ಕಟ್ಟಾಗಿದೆ, ಜನ ದುಡ್ಡು ಕೊಟ್ಟಿದ್ದಾರೆ ಅವ್ರ ಕೈ ಅವರ ಪಾಲಿಂದು. ಇನ್ಯಾಕೆ 12 ಕೋಟಿ ರೂಪಾಯಿ ಕ್ಯಾಬಿನೆಟ್ ಬೇಕು? ಮತ್ತೊಂದು ಸರಿ ಸುಳ್ಳು ಹೇಳಿ ಹೋಗ್ತೀರಿ. ನಾನೇ ಹೇಳಿದ್ನಲ್ಲಪ್ಪ, ನೀವು ಮತ್ತೆ ಬ್ಯಾಂಕಿಂದ ಅಮೌಂಟ್ ನೀವು ಪಾವತಿ ಮಾಡೋದು ಬಿಡೋದು ಆಮೇಲೆ. ಮುಂಚೆ ಪ್ರಕಾರ ಏನು ಹೇಳಿದ್ರಿ ಅದನ್ನಾರ ಕೊಟ್ಟು ಆ 12 ಕೋಟಿ ರೂಪಾಯಿ ಕಟ್ಟರೆ ಪರ್ಮನೆಂಟ್ ಪವರ್ ಬರುತ್ತೆ ಮನೆಗೆ, ಬಡವ್ರ ಮನೆಗೆ. 3 ಪಟ್ಟು 4 ಪಟ್ಟು ಚಾರ್ಜ್ ಆಗುತ್ತಿಲ್ಲ ಅಂತಂದರೆ ಕಾರ್ಪೊರೇಷನ್ ಹೊರೆ ಅದು ಇವ್ರ ಮೇಲೆ ಮತ್ತೆ ಹಾಕ್ತಾರೆ ಅದನ್ನು ಬಡವ್ರ ಮನೆಗೆ. ಏನು ಡೆಡ್ಲೈನ್ ಕೊಡೋಣ? ಮತ್ತೆ ಹೋರಾಟ ಅಂದರೆ ಕೂಗಬೇಕು, ಚೀರಬೇಕು, ಸುಮ್ಮನೆ ಆಗಬೇಕು. ಯಾವುದಾದ್ರು ಎಮ್ಮೆ ಚರ್ಮ ದಪ್ಪ ಇರುತ್ತೆ ನೋಡ್ರಿ, ಆ ಎಮ್ಮೆ ಹತ್ರ ಹೋಗಿ ಕೂಗಿದ್ರೆ ಏನು ಲಾಭ ಆಗುತ್ತೆ? ಕೂಗಬೇಕಷ್ಟೇ ನಾವು. ಹೋರಾಟದ ಬಗ್ಗೆ ಹೋರಾಟಗಾರರಿಗೂ ಕೂಡ ಇವರಿಂದ ಆಗಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೆಂತ ಹೋರಾಟ ಮಾಡೋದು? ನೋಡೋಣ, ಆ ಬಡವರು ಕಟ್ಕೊಂಡು ಏನು ಮಾಡಬೇಕು ಅಂತೇಳಿ ನಮ್ಮ ಪದಾಧಿಕಾರಿಗಳಿಂದ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಬಹಳ ಸಂತೋಷದ ಒಂದು ವಿಚಾರ ಅಂದರೆ, ಮಾನ್ಯ DK ಶಿವಕುಮಾರ್ ಅವರು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿರೋ ನನಗೆ ತುಂಬ ಸಂತೋಷ ಆಗಿದೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ಏಕೆಂದರೆ ಅನೇಕರು ಮುಂದಿನ ಜನ್ಮ ಬಂದರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ, ಈ ಮಾತುಗಳೆಲ್ಲ ಕೇಳಿದ್ದೆ. ಆದರೆ ಹಿಂದಿನ ಕಾಂಗ್ರೆಸ್ನವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು, ಅವರು ಹಿಂದೂ 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 ಅಂತಲೇ ಹೋರಾಟ ಮಾಡಿದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಹಬ್ಬದಂಥ ಸಂದರ್ಭದಲ್ಲಿ ಹೇ ರಾಮ್ ಅಂತ ಸತ್ತರು. ದೆಹಲಿಯಲ್ಲಿ ಇರೋಂಥ ಅವ್ರ ಸಮಾಧಿಯ ಮೇಲೂ ಕೂಡ ಇವತ್ತು ಹೇ ರಾಮ್ ಅಂತಲೇ ಇದೆ. ಆ ಸ್ಫೂರ್ತಿ ಮಾನ್ಯ DK ಶಿವಕುಮಾರ್ಗೆ ಸಿಕ್ಕಿರಬಹುದು. ತುಂಬ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು. ಬೇರೆ ಬೇರೆ ಏನೇನು ಮಾತಾಡಿದ್ರು, ಏನು ಟೀಕೆ ಮಾಡಿದ್ರು ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಅದನ್ನು ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ. ಒಬ್ಬ ಹಿಂದೂವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಬಂದಿದ್ದೇನೆ. ಈ ರೀತಿ ಅವ್ರ ಹೇಳಿಕೆನೇ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ, ಹಿಂದೂಗಳಿಗೆ, ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ. ಅದು ಬಿಟ್ಟು ಅವರು ಹೋಗಿದ್ದಕ್ಕೇನೆ ಟೀಕೆ. ನಾನು ಅದಕ್ಕೆ ಹೇಳ್ತಿರೋದು. ನಾನು ಮತ್ತು ಅದನ್ನು ಹೇಳಿದ್ರು ಅವರು, ನಾನು ಅದನ್ನೆಲ್ಲ ಎದುರಿಸ್ತೇನೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ನನ್ನ ಧರ್ಮದ ಬಗ್ಗೆ ಗೌರವ ಯಾರೂ ನನಗೆ ಕಮ್ಮಿ ಮಾಡೋಕ್ಕಾಗಲ್ಲ. ಹಂಗಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ಅಷ್ಟು ಮಾತು ಅವ್ರು ಹೇಳಿದ್ದಾರೆ. ಕೆಲವರು ಕಾಂಗ್ರೆಸ್ದವ್ರಿಗೆ ತಡ್ಕೊಳಕ್ಕಾಗಿಲ್ಲ, ಅವರು ಟೀಕೆ ಮಾಡಿದ್ದಾರೆ. ನೋ ಎಲ್ಲ ಕಾಂಗ್ರೆಸ್ನವ್ರಿಗೂ ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ, ಪುಣ್ಯಕ್ಷೇತ್ರದ ಬಗ್ಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ, ಪವಿತ್ರ ಗಂಗಾ ನದಿ ಬಗ್ಗೆ ಗೌರವ ಇದೆ. ಎಲ್ಲ ಕಾಂಗ್ರೆಸ್ನವ್ರಿಗೂ ಇದೆ. ಆದರೆ ಹೇಳ್ಕೊಂಡಂಥ ಧೈರ್ಯ ಇರಲಿಲ್ಲ ಭಾಳ ಜನಕ್ಕೆ. ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗದಲ್ಲಿ ಅವರು ಸ್ನಾನ ಮಾಡೋಕ್ಕೆ ಹೋದ ತಕ್ಷಣ ಪಾಪ ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಏನು ಪ್ರಯಾಗದಲ್ಲಿ ಮುಳುಗಿ ಎದ್ದು ಬಿಟ್ಟರೆ ಬಡವರು ಹೊಟ್ಟೆ ತುಂಬತ್ತಾ? ಈ ಮಾತನ್ನು ಅವ್ರು ಹೇಳಿದ್ದರು. ಅವ್ರ ಮಗ ಮರಿ ಖರ್ಗೆನೂ ಕೂಡ ಇವತ್ತು ಅದೇ ಉಚ್ಚಾರ ಮಾಡಿದ್ದಾರೆ. ನಮಗೇನು ಅವ್ರನ್ನ ಟೀಕೆ ಮಾಡಬೇಕು ಅಂತ ಇಚ್ಛೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದುತ್ವದ ಬಗ್ಗೆ ಯಾಕೆ ನಾನು DK ಶಿವಕುಮಾರ್ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಹೊಗಳ್ತಾ ಇರೋದು. ಒಬ್ಬ ಹಿಂದುತ್ವವಾದಿ, ಒಬ್ಬ ರಾಷ್ಟ್ರೀಯವಾದಿ. ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೋ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿದ್ದಾರೋ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಕಾಂಗ್ರೆಸ್ನವರಿಗೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇವನ್ ಮಹಾತ್ಮ ಗಾಂಧಿಯವರ ಆತ್ಮಕ್ಕೂ ಶಾಂತಿ ಸಿಕ್ಕಿರ್ಬೋದು.
ನಾನು ಇಲ್ಲಿ ರಾಜಕಾರಣ ಬೆರೆಸೋಕ್ಕೆ ಇಷ್ಟಪಡಲ್ಲ. ನೀವು ಯಾಕೆ ರಾಜಕಾರಣಕ್ಕೆ ಬೆರೆಸ್ತೀರಿ? ಹಿಂದುತ್ವ ಅಂತಂದ ತಕ್ಷಣ ರಾಷ್ಟ್ರೀಯತೆ ಅಂತಿದ್ದಂಗೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಆಸ್ತಿ ಏನಿದು? ರಾಷ್ಟ್ರಭಕ್ತಿ ನಮ್ಮದೊಂದು ಸ್ವಂತ ಆಸ್ತಿ ಅಲ್ಲ. ಪುಣ್ಯಕ್ಷೇತ್ರಗಳು ನಮ್ಮ ಸ್ವಂತ ಆಸ್ತಿ ಅಲ್ಲ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ ಇದ್ಯಾವುದು ನಮ್ಮ ಸ್ವಂತ ಆಸ್ತಿ ಅಲ್ಲ. ಗಂಗಾ, ಯಮುನಾ, ಸರಸ್ವತಿ ಇದ್ಯಾವುದು ನಮ್ಮ ಸ್ವಂತ ಆಸ್ತಿ ಅಲ್ಲ. ಇವು ಎಲ್ಲವಕ್ಕೂ ಕೂಡ ಅವಕ್ಕೆ ಬರಬೇಕಾದಂಥ ಗೌರವ ಸಿಗಬೇಕು ಅಂತಲೇ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು. ಹೊಟ್ಟೆಗೆ ಅನ್ನ ಇಲ್ಲ, ನಮ್ಮ ಅನ್ನ ಕೊಡಿ ಅನ್ನೋದಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವ್ರು ಯಾರೂ. ನಮಗೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಬಿಲ್ಡಿಂಗ್ ಕಟ್ಕೊಳಕ್ಕಾಗಲ್ಲ ಅಂತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ. ಅವರೆಲ್ಲರೂ ಹೋರಾಟ ಮಾಡಿದ್ದು ಈ ದೇಶ ತನ್ನ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಹಿಂದುತ್ವವನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಹೋರಾಟ ಮಾಡಿದ್ದು. ಆ ಹೋರಾಟ ಮಾಡಿದ ನಂತರ ಕೆಲವರಿಗೆ ಇಲ್ಲಿ ಮುಸಲ್ಮಾನರು, ಹಿಂದೂಗಳು ಬೇರೆ ಬೇರೆ ಮಾಡಿಕೊಂಡು ಇಲ್ಲಿ ಹೊಡೆದ್ರೆ ತುಂಬ ಚೆನ್ನಾಗಾಗುತ್ತೆ, ನಮ್ಮ ಜೊತೆ ಉಳಿತಾರೆ ಮುಸಲ್ಮಾನರು ಅಂತ ಭಾವನೆಯಿಂದ ಕೆಲವರು ಪ್ರಯತ್ನ ಮಾಡಿ ಕಾಂಗ್ರೆಸ್ನವರು ಇವತ್ತು ದೇಶದಲ್ಲಿ ಎಲ್ಲ ಚುನಾವಣೆಗಳನ್ನು ನಿರ್ನಾಮ ಆಗ್ತಾಯಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿ ಅವ್ರು ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಯಿತು. ವಿಧಾನಸಭೆಯಲ್ಲೂ ಕೂಡ ನಾನು MLA ಆದಂಥ ಸಂದರ್ಭದಲ್ಲಿ ಅವರು ನಿಂತು ಹೇಳಿದರು, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಹೋಗಿದ್ದೆ, ನನಗೂ ಬರುತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಕೈ ಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದರು. ನಾನು ಶಾಖೆ ಹೋಗಿದ್ದೆ ಹಿಂದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೀಕೆಗೋಸ್ಕರ ದಯವಿಟ್ಟು ಟೀಕೆ ಮಾಡಬೇಡಿ, ಮುಸಲ್ಮಾನರು ಓಟ್ಗೋಸ್ಕರ ಟೀಕೆ ಮಾಡಬೇಡಿ, ಹಿಂದುತ್ವವನ್ನು ಟೀಕೆ ಮಾಡೋದು, ರಾಷ್ಟ್ರಭಕ್ತಿಯನ್ನು ಟೀಕೆ ಮಾಡೋದು ಇವರೆಲ್ಲ ಮಾಡಿದ್ರಲ್ಲ. ಲಾಲೂ ಪ್ರಸಾದ್ ಯಾದವ್, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಎಲ್ಲೋದ್ರಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ರಕ್ತ ಇವತ್ತು ಸಂತೋಷಪಟ್ಟಿದೆ, ಅವರ ಆತ್ಮ ಶುದ್ಧಿಯಾಗಿದೆ, ಅವರೆಲ್ಲರಿಗೂ ಸಮಾಧಾನ ಆಗಿದೆ. ಆ ಸಮಾಧಾನಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರ ದಾರಿನಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂ ಅನೇಕ ಕಾಂಗ್ರೆಸ್ನವರು ಈ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅನ್ನೋಂಥ ಸಮಾಧಾನ ಆಗೋ ರೀತಿಯಲ್ಲಿ ಈ ದೇಶದ ಕಾಂಗ್ರೆಸ್ಸಿಗರು ಮುಂದೆ ನಡೀಲಿ ಅನ್ನೋಂಥ ಅಪೇಕ್ಷೆ ಪಡ್ತೀನಿ. ಅವರೆಲ್ಲರೂ ಕೂಡ ಮಾರ್ಗದರ್ಶಕರಾಗಿ ಡಿ ಕೆ ಶಿವಕುಮಾರ್ ನಡೆ ಇದೆ ಅಂತೇಳಿ ಸಂತೋಷ ಪಡ್ತೀನಿ ನಾನು. ಏನು ನಂಗೆ ಗೊತ್ತಿಲ್ಲ, ಯಾಕೆಂದರೆ 620 ಮನೆ ನಾನು ಅಲರ್ಟ್ ಮಾಡಿದ್ದು. ಬಂದೆ ನಾನು ಈಗ ಕ್ಲಿಯರ್ ಮಾಡಬೇಕು. 620 ಮನೆ ಒಂದಿದೆ, ಈಗ ಅಲರ್ಟ್ ಆಗಿರೋ 652. ಈ 620 ಮನೆ ಅಲರ್ಟ್ ಮಾಡಬೇಕಾದ್ರೆ ನಾನೇ ಸ್ವತಃ ನಿಂತು ಅಷ್ಟು ಫಲಾನುಭವಿಗಳನ್ನು ಒಟ್ಟಿಗೆ ಕರೆಸಿ ಅವರೆದುರಿಗೆ ಟೀಕೆ ಒಂದೊಂದು ಚೀಟಿ ಎತ್ತಿ ಅವ್ರಿಗೆ ಮನೆಗಳು ಕೊಟ್ಟು ಕಳಿಸಿದ್ದು. ಈ 652 ಮನೆ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಹೇಗೆ ನನಗೆ ಗೊತ್ತಿಲ್ಲ. ಮಂಜಣ್ಣ ಅವರು ಟೀಕೆ ಮಾಡಿದ್ದು ನನಗೆ ನೋಡಿಲ್ಲ. ಮತ್ತು 50,000 ರೂಪಾಯಿ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ಯಾಕೆ ಮನೆ ಇಂಥದ್ದೇ ಬೇಕು ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಲ್ಲ, ಬಹುದು ಅಂತ ಹೇಳೋದಕ್ಕೂ ಯಾರು ಕೊಟ್ಟಿದ್ರೆ, ಯಾರು ತೊಗೊಂಡಿದ್ರೆ, ಸ್ಪೆಸಿಫಿಕ್ ಇಂಥ ವ್ಯಕ್ತಿ ಕೊಟ್ಟಿದ್ದಾರೆ, ಇಂಥವ್ರು ತೊಗೊಂಡಿದ್ದಾರೆ ಅಂತ ಹೇಳಿದರೆ ಅದೊಂಥರ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಮತ್ತೆ ತನಿಖೆ ಮಾಡೋದು ಒಂದಿಷ್ಟು ಜನ, ಅದಕ್ಕೊಂದಿಷ್ಟು ದುಡ್ಡು, ಅದಕ್ಕೊಂದು ಆಯೋಗ, ಇನ್ನು 100 ಆಯೋಗಗಳು ಬಂದು 100 ರಿಪೋರ್ಟ್ ಬಂದು ಎಲ್ಲ ಗೆದ್ದಲು ತಿಂತ ಕೂತಿದೆ ವಿಧಾನಸೌಧದಲ್ಲಿ. ಅಲ್ಲ ಏನು ಮಾಡ್ಬೋದು ಅಂತಂದರೆ ಅದು ಬೇರೆ. ಯಾರು ಕೊಟ್ಟಿರೋನು ಅವನು ತಪ್ಪಿತಸ್ಥ, ತೊಗೊಂಡಿರೋನು ತಪ್ಪಿತಸ್ಥ. ಕೊಟ್ಟಿರೋನ ಕೈಯಲ್ಲಿ ಅದೇ ಮನೆ ಉಳಿಬೇಕು ಅಂತಿಲ್ಲ. ಕೊಟ್ಟಿದ್ದರೆ ನನಗೆ ಗೊತ್ತಿಲ್ಲ, ದುಡ್ಡಿನ ಬಗ್ಗೆ ನೀವು ಕೇಳ್ತಾ ಇದ್ದಿದ್ದೆ, ಈ ನಿಮ್ಮ ಬಾಯಲ್ಲೇ ನಾನು ಕೇಳ್ತಾ ಇರೋದು. ನಾನು ಊರಲ್ಲಿ ಇರಲಿಲ್ಲ, ಪತ್ರಿಕೆಗಳು ಜಾಸ್ತಿ ನೋಡೋಕ್ಕಾಗಿರಲಿಲ್ಲ. ಅದು ತೊಗೊಂಡಿದ್ದರೆ ಅದಕ್ಕಿಂತ ಯಾವ ಪದ ಬಳಸಬೇಕು, ದ್ರೋಹ, ಬಡವ್ರ ಮೇಲೆ ಆಗಿರೋಂಥ ದ್ರೋಹ ಇದೆಯಲ್ಲ, ಅವ್ರ ಮಕ್ಕಳು ಮರಿ ಉದ್ಧಾರ ಆಗಲ್ಲ ತೊಗೊಂಡಿರೋಂಥ ಅಧಿಕಾರಿಗಳು. ಆ ಬಡವರೇನೋ ಆಸೆಯಿಂದ ವಯಸ್ಸಾಗಿರೋರು ಕೆಳಗಡೆ ಇರಬೇಕು ಅನ್ನೋದು ಉದ್ದೇಶದಿಂದ ಅಕಸ್ಮಾತ್ ಕೊಡೋಕ್ಕೆ ಹೋಗಿರಬಹುದು, ಗೊತ್ತಿಲ್ಲ ನನಗೆ. ಆದರೆ
ತೊಗೊಂಡವನ ಮಾತ್ರ ಅವ್ರ ಮಕ್ಕಳು ಮರಿ ಇದು ಈ ಸಂದರ್ಭ ಉದ್ಧಾರ ಆಗುತ್ತೆ ಅಂತ ನನಗೇನೋ ಅನಿಸಲ್ಲ. ನೋಡಿ, 67 ಕೋಟಿ ಜನ ಪ್ರಯಾಗದಲ್ಲಿ ಸ್ನಾನ ಮಾಡಿ ಬಂದರು. ಅವರೆಲ್ಲ RSS ಚಿಂತನೆ ಇರೋರ, ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರೋರು, ತ್ರಿವೇಣಿ ಸಂಗಮದ ಬಗ್ಗೆ ನಂಬಿಕೆ ಇರೋರು, ಗಂಗಾ ಬಗ್ಗೆ ನಂಬಿಕೆ ಇರೋರು. ಶಿವರಾತ್ರಿ ದಿನ DK ಶಿವಕುಮಾರ್ ಕರೆದಿದ್ದಾರೆ, ಶಿವರಾತ್ರಿ ಅಂತ ಅವ್ರು ಹೋಗಿದ್ದಾರೆ. ಹೋಗಿರೋಂಥ ಸಂದರ್ಭದಲ್ಲಿ ಏನು ತಪ್ಪು ನನಗಂತ, ಈಗ RSSನ ವಿಜಯದಶಮಿ ಉತ್ಸವಕ್ಕೆ ನಾಗ್ಪುರಕ್ಕೆ ಪ್ರಣವ್ ಮುಖರ್ಜಿ ಬಂದಿದ್ದರು. ಬೇಕಾದಷ್ಟು ಜನ ಕಾಂಗ್ರೆಸ್ನವ್ರು ಬಂದಿದ್ರು. ಮಹಾತ್ಮ ಗಾಂಧೀಜಿಯವರು ಕೂಡ RSSನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹೀಗೆ ಎಲ್ಲರ ಹತ್ರನೂ ಒಬ್ಬೊಬ್ಬರನ್ನೇ ಕರೆದ್ರು. ಕೇಳಿದ್ರು, ನೀನು ಯಾವ ಜಾತಿ, ನೀನು ಯಾವ ಜಾತಿ, ನೀನು ಯಾವ ಜಾತಿ ಅಂತ. ಬಂದು ಅಷ್ಟು ಜನ ಸ್ವಯಂ ಸೇವಕರು ಹೇಳಿದ್ರು, ನಾನು ಹಿಂದೂ 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 ಅಂತ. ಅವ್ರು ಸುಸ್ತಾದರು. ನಾನು ಅನೇಕ ವರ್ಷಗಳಿಂದ ಏನಾಗಬೇಕು ಅನ್ನೋಂಥ ಪ್ರಯತ್ನ ನಡೆಸ್ತಿದ್ದಾನೋ, ನೀವು ಭಾಳ ಬೇಗ ಇದರಲ್ಲಿ ಯಶಸ್ವಿ ಆಗಿದ್ರಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ. ಇದನ್ನು ಬಹಳ ಜನ ಸಂತೋಷ ಪಡಲ್ಲ, ದುಃಖ ಪಡ್ತಾರೆ. ಅಲ್ಲಿ ಶಿವರಾತ್ರಿ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿರೋಂಥ ಹಿಂದೂಗಳು ಮತ್ತು ವಿದೇಶಿ ವ್ಯಕ್ತಿಗಳು ಕೂಡ ಓಂ ನಮಃ ಶಿವಾಯ ಅಂದು, ಹರ ಹರ ಮಹಾದೇವ್ ಅಂದರು. ಇದೆರಡೂ ಪದಗಳು ಶಾಂತಿಯ ಸಂಕೇತ, ಜೊತೆಗೆ ಶೌರ್ಯದ ಸಂಕೇತ. ಹರಿಹರ ಮಹಾದೇವ್ ಇದೇನು ಅಲ್ಲೋದ್ರು ಹರಿಹರ ಮಹಾದೇವ್ ಅಂತ ಕೂಗ್ತಿದ್ದಾರೆ. ಆ ಫೌಂಡೇಶನ್ಗೆ ಏನು ಸಂಬಂಧ? ಅದಕ್ಕೂ RSS ಸಂಬಂಧ ಏನು? ಹಿಂದೂ ಸಂಸ್ಕೃತಿಯನ್ನು ಬೆಳೆಸ್ತಾ ಇರೋದು ರಾಜ್ಯದಲ್ಲಿ, ದೇಶದಲ್ಲಿ RSS ಬೆಳೆಸ್ತಾ ಇರೋದು. ಇದರಾಗೇನು ಅನುಮಾನ ಇಲ್ಲ. ಹಂಗಂತ ಬರೀ RSS ಬೆಳೆಸ್ತಾ ಇದೆಯಾ? ಸಾವಿರಾರು ಹಿಂದೂ ಸಂಘಟನೆಗಳಿಗೆ ಕೆಲಸ ಮಾಡ್ತಾ ಇದೆ. ಅವರೆಲ್ಲರೂ ಹಂಗಾದ್ರೆ RSS ಪ್ರಭಾವದಲ್ಲಿದ್ದಾರ? DK ಶಿವಕುಮಾರ್ ಬಗ್ಗೆನೇ ಯಾಕೆ ಅವರು AICC ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ರು? ಇವತ್ತಿಲ್ಲ, ಯಾರ್ಯಾರು ಈ ರೀತಿ ಟೀಕೆ ಮಾಡ್ಕೊಂಡು ಬಂದಿದ್ರೋ ಅವರೆಲ್ಲರೂ ಕೂಡ ನಾಳೆ RSS ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಲೇಬೇಕು. 17 ಜನ ಕಾಂಗ್ರೆಸ್ನಲ್ಲಿದ್ದರು, ಭಾರತೀಯ ಜನತಾ ಪಾರ್ಟಿ ಬಂದರು. ಬಂದು RSS ಸಂಪರ್ಕ ಬೆಳೀತು. RSS ಇಷ್ಟರ ಮಟ್ಟಿಗೆ ದೇಶದ ಕೆಲಸ ಮಾಡ್ತಿದ್ದೆ ನಮಗೆ ಗೊತ್ತಿರಲಿಲ್ಲ ಅಂತ ಅದೇ ಕಾಂಗ್ರೆಸ್ಗಳು ಹೇಳಿದರು. ಇವತ್ತಿಲ್ಲ, ನಾಳೆ ಅವನೇನು KC ಮೋಹನ್ನ ಅವ್ರ ಬಾಯಲ್ಲೂ ಈ ಮಾತು ಬರ್ಬೋದು, RSS ಭಾಳ ಒಳ್ಳೆ ಕೆಲಸ ಮಾಡ್ತಿದೆ ಅಂತ. DK ಶಿವಕುಮಾರ್ RSS ಏನೇನು ಹೋಗಲಿಲ್ಲ. DK ಶಿವಕುಮಾರ್ BJP ಸೇರಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ, ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಎಲ್ಲೂ ಕೂಡ ನನ್ನ ವಿಚಾರ ಇದನ್ನು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರ ಸಿದ್ಧಾಂತವನ್ನು ನಾನು ಮೆಚ್ಚಿದೆ. ಸ್ವಾತಂತ್ರ್ಯ ಪೂರ್ವ ಕಾಂಗ್ರೆಸ್ಸಿನ ಸಿದ್ಧಾಂತ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು, ಹಿಂದುತ್ವದ ಸಿದ್ಧಾಂತವನ್ನು ಯಾವುದಾದ್ರೂ ವ್ಯಕ್ತಿಗೆ ಯಾವ್ದಾದ್ರು ಸಂಘಟನೆ ಕೊಡೋಕ್ಕೆ ಬರುತ್ತೇನು? ಈ ದೇಶದಲ್ಲಿ ಲಕ್ಷಾಂತರ ಸಂಘಟನೆಗಳಿದ್ದಾವೆ, ಹಿಂದುತ್ವ ಅಂತ. ಅದೆಲ್ಲವೂ RSSನ ಪ್ರಭಾವದಿಂದ ಆಗುತ್ತೆ ಅಂತಲ್ಲ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹಿಂದುತ್ವದ ಬಗ್ಗೆನೇ ಹೋರಾಟ ಮಾಡಿದ್ರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಇವ್ರು ಯಾರಿಗೂ RSS ಸಂಪರ್ಕ ಇರಲಿಲ್ಲಲ್ಲ. RSS ಪ್ರಭಾವ ಅಂತ ಹೇಳಿದ್ರೆ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಳುಕಿದೆ. ಹಾಗಾಗಿ ಅದರಿಂದ ಹೊರಗೆ ಬರ್ತಾರೆ. ಗ್ರ್ಯಾಜುವಲ್ ಬಹಳ ಜನ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ನನ್ನ ಗುರುಗಳು ಕಣ್ರಿ, ನಾನು ವಿಶ್ ಮಾಡಬೇಕಾ? ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೋಗಿ, ಅಪ್ಪ ನೀನು ಒಳ್ಳೇದಾಗಲಿ ಅಂತ ಯಾವತ್ತಾರು ನಾನು ಹೇಳ್ತೀನ? ನೀವು ನಿಮ್ಮ ಅಪ್ಪಗೆ ಹೇಳ್ತೀಯಾ? ರಾಜಕಾರಣದಲ್ಲಿ ಅನೇಕ ಪತ್ರಕರ್ತರು, ಎಲ್ಲರೂ ಅಲ್ಲ, ಇದು ಬಿಟ್ಟರೆ ಬೇರೆ ನಿಮಗೆ ಗೊತ್ತೇನೇ ಇಲ್ಲ. ಹಿಂದುತ್ವ ಶಿವಕುಮಾರ್ ಅಂತಿದ್ದಂಗೆ RSS. ಈ ದೃಷ್ಟಿಕೋನ ಬದಲಾವಣೆ ಆಗಲಿಲ್ಲ ಅಂತ ತಪ್ಪಾಗುತ್ತೆ. ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ಯಡಿಯೂರಪ್ಪನವರು ಒಂದು ಕಾರಣ. ಮತ್ತೊಂದು ಕಡೆ ಸಂಘಟನೆ RSS ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ನಂಗೆ ಬೆಳೆಸ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ, ಅಪ್ಪ ಏನು ಹೇಳ್ಬೇಕು ಅವ್ರಿಗೆ? ಬರ್ಡೇಗೆ ಅಪ್ಪ ಏನು ಹೇಳ್ಬೇಕು ಹೇಳಪ್ಪ? ಪ್ರತಿಯೊಂದರಲ್ಲೂ ರಾಜಕಾರಣ ನೋಡೋದಿದ್ದೀರ, ಇದನ್ನು ಬಿಡೋದು ಒಳ್ಳೆಯದು. ನಾನು ಮರೆತಿದ್ರೆ ಯಾಕೆ ನಾನು ಯಾಕೆ ಬರೀತೀನಿ?
ನಮ್ಮ ಅಪ್ಪ ಅಮ್ಮನ ನೆನೀತೀರೇನು ನಾ ಪ್ರತಿ ದೀಪಾವಳಿ ಸಂದರ್ಭದಲ್ಲಿ ತಂದೆ ತಾಯಿಗಳು ಪೂಜೆ ಮಾಡ್ತೀವಿ ನಾವು.